ದೇವರಿದ್ದಾನೆ ಅಂತ ನಂಬೋರಿಗೆ ಪ್ರತಿಯೊಂದು ಕೂಡ ಭಗವಂತನ ಪವಾಡವಾಗಿ ಕಾಣುತ್ತೆ. ಆದ್ರೆ ದೇವ್ರಿಲ್ಲ ಅಂತ ಅನ್ಕೊಳ್ಳೋರಿಗೆ ಎಲ್ಲವೂ ಒಂದು ಕೋಇನ್ಸಿಡೆನ್ಸು, ಆಕ್ಸಿಡೆಂಟು ಅಥವಾ ಸ್ಯೂಡೋ ಸೈನ್ಸ್ ಅಂತ. ಆದ್ರೆ ದೇವರಿದ್ದಾನೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನವಾಗಿ ನಿಲ್ಲುತ್ತೆ ಅಯೋಧ್ಯೆಯಲ್ಲಿ ನಡೆದಂತಹ ಒಂದು ಘಟನೆ. 1998ರಲ್ಲಿ ಹನುಮಾನ್ ಗರ್ಹಿ ದೇವಸ್ಥಾನ ಅಯೋಧ್ಯೆಯಲ್ಲಿದೆ. ಅಲ್ಲಿ ಉತ್ತರ ಪ್ರದೇಶದ STF ಬಾಂಬ್ ಡಿಫ್ಯೂಸಿಂಗ್ ಸ್ಕ್ವಾಡ್ ಪೊಲೀಸ್ನವರು ಎಲ್ಲರೂ ಬರ್ತಾರೆ. ಇರುವಂತಹ ಎಲ್ಲಾ ಜನರನ್ನು ಕೂಡ ದೇವಸ್ಥಾನದಿಂದ ಹೊರಗಡೆ ಕಳಿಸ್ತಾರೆ ತುರ್ತಾಗಿ. ಯಾಕೆ ಅಂದ್ರೆ ಆ ದೇವಸ್ಥಾನದ ಒಳಗಡೆ 20 kg RDX ನ ಇಡಲಾಗಿದೆ ಅನ್ನುವಂತಹ ಕರೆ ಅವ್ರಿಗೆ ಬಂದಿರುತ್ತೆ. ಇಡೀ ದೇವಸ್ಥಾನದ ಜನರನ್ನೆಲ್ಲ ಹೊರಗಡೆ ಕಳಿಸ್ತಾರೆ. ದೇವಸ್ಥಾನ ಇಡೀ ಖಾಲಿಯಾಗಿದ್ದಾಗ ಒಂದು ಕೋಲ್ಡ್ ವಾಟರ್ ಡಿಸ್ಪೆನ್ಸರ್ ಪಕ್ಕದಲ್ಲಿ ಒಂದು ಕೋತಿಯನ್ನ ಈ ಪೊಲೀಸ್ ಸ್ಕ್ವಾಡ್ ನೋಡ್ತಾರೆ. ಕೋತಿ ಏನ್ ಮಾಡ್ತಾ ಇತ್ತು ಗೊತ್ತಾ? 2 ವೈರ್ನ ಹಿಡ್ಕೊಂಡು ಯಾವ್ದೋ ಹಣ್ಣನ್ನ ಎಳ್ದು ಚಿಪಿ ತಿನ್ನತ್ತಲ್ಲ ಆ ರೀತಿ ಜಗೀತಾ ಇತ್ತು. ಆಗ ಅಲ್ಲಿದ್ದಂತ ಒಬ್ಬ ಬಾಂಬ್ ಸ್ಕ್ವಾಡ್ ಅವನು ಆ ಕೋತಿಗೆ ಒಂದು ಹಣ್ಣನ್ನ ಬಿಸಾಕ್ದಾಗ ಈ ಕೋತಿ ವೈರ್ಗಳನ್ನ ಬಿಟ್ಟು ಹಣ್ಣನ್ನ ತಗೊಂಡು ಮೇಲ್ ಹೋಯ್ತಂತೆ. ಅಲ್ಲಿ ಹೋಗಿ ಚೆಕ್ ಮಾಡಿದಂತ ಬಾಂಬ್ ಸ್ಕ್ವಾಡ್ಗೆ ಕಂಡಿದ್ದೇನ್ ಗೊತ್ತಾ? ಆ ಕೋತಿ ಕಚ್ತಾ ಇದ್ದ ವೈರು ಮತ್ತಿನ್ಯಾವುದೂ ಅಲ್ಲ, RDX ಬಾಂಬ್ಗೆ ಕನೆಕ್ಟ್ ಆಗಿದ್ದಂತಹ ವೈರ್. ಇನ್ನು ಬ್ಲಾಸ್ಟ್ ಆಗೋದಕ್ಕೆ 3 ಸೆಕೆಂಡ್ ಇರುವಾಗ ಆ ಬಾಂಬ್ ನ ಡಿಫ್ಯೂಸ್ ಮಾಡಿದ್ದು ಆ ಕೋತಿ. ಇಡೀ ಬಾಂಬ್ ಸ್ಕ್ವಾಡ್ ಅಚ್ಚರಿಯಿಂದ ಅದನ್ನ ನೋಡ್ತು. ಹಾಗೆ ಅನಂತರ ಆ ಕೋತಿಗೆ ಎಲ್ಲ ಕಡೆ ಹುಡುಕ್ದಾಗ ಆ ಕೋತಿ ಮೇಲ್ಗಡೆ ಇದ್ದಂತಹ ಕಳಶವನ್ನ ಸವರ್ತಾ ಇತ್ತು. ಏನೋ ಭಗವಂತನ ಹತ್ರ ಮಾತಾಡ್ತಾ ಇದ್ದಿದ್ರು.